ನಿನ್ನೆ ನಡೆದಂತಹ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದರೆ ಅದರಲ್ಲಿ ಒಬ್ಬ ಸಿಕ್ಕಿರಲಿಲ್ಲ. ಆತನ ಹೆಸರು ಲಲಿತ್ ಝಾ ಅಂತ. ಇದೀಗ ಆರೋಪಿಗಳೆಲ್ಲರ ಮೊಬೈಲ್ ಕೂಡ ಲಲಿತ್ ಝಾ ಬಳಿಯೇ ಇತ್ತು ಅಂತ. ಸದ್ಯ ಆತ ಕೂಡ ಸಿಕ್ಕಿದ್ದಾನೆ. ಸದ್ಯ ಆತನ ವಿಚಾರಣೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣ 6ನೇ ಆರೋಪಿ ಲಲಿತ್ ಝಾ ಆತ ಕೂಡ ಶರಣಾಗತಿಯಾಗಿದ್ದಾನೆ ಪೊಲೀಸರ ಬಳಿಗೆ. ಸೊ ಅಲ್ಲಿಗೆ ಒಟ್ಟು 6 ಜನರು ಕೂಡ, 2 ಒಳಗಿದ್ರು ಸಂಸತ್ನ ಒಳಗೆ, ಇನ್ನೂ 4 ಹೊರಗಡೆ ಇಟ್ಕೊಂಡು ಪಿತೂರಿಯನ್ನ ಮಾಡ್ತಾ ಇದ್ರು. ಅದರಲ್ಲಿ ಈತ ಒಬ್ಬ ನಾಪತ್ತೆಯಾಗಿದ್ದ, ಅಂದ್ರೆ ಎಸ್ಕೇಪ್ ಆಗಿದ್ದ. ಈಗ ಆತನು ಕೂಡ ಬಂದು ಶರಣಾಗತಿಯಾಗಿದ್ದಾನೆ. ಈಗಾಗಲೇ 5ರನ್ನ ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿ ಒಂದು ಕಸ್ಟಡಿಗೆ ಕೂಡ ತಗೊಂಡಿದ್ರು ಪೊಲೀಸರು. ಈತನ ಹುಡುಕಾಟದಲ್ಲಿದ್ರು. ಫೈನಲಿ ಆತನೇ ಬಂದು ಶರಣಾಗತಿಯಾಗಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಒಟ್ಟು 6 ಜನರಲ್ಲಿ 5 ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈತ ಒಬ್ಬ ಈಗ ಶರಣಾಗತಿಯಾಗಿದ್ದಾನೆ. ಈತನ ಹಿನ್ನೆಲೆ ಮತ್ತು ಈತ ಈ ಪ್ರಕರಣಕ್ಕೆ ಎಷ್ಟು ಬೇಕಾಗಿದ್ದವನಾಗಿದ್ದ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ನಿನ್ನೆ ನಡೆದಂತ ಪಾರ್ಲಿಮೆಂಟ್ ಭದ್ರತಾ ಲೋಪ ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 6 ಮಂದಿ ಪ್ರಮುಖ ಆರೋಪಿಗಳು ಅಂತ ಹೇಳಲಾಗಿತ್ತು. ಬಹಳ ಪ್ರಮುಖವಾಗಿ 2 ಆರೋಪಿಗಳು ಒಳಗಡೆ ಭದ್ರತಾ ವೈಫಲ್ಯವನ್ನ ಮಾಡುವಂತದ್ದಾದ್ರೆ, ಹೊರಗಡೆ 2 ಎಲ್ಲರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡುವಂತದ್ದಾಗಿತ್ತು. ಮತ್ತೆ ಈ ಬೆಳವಣಿಗೆಯನ್ನ ಮೊಬೈಲ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ 2 ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಒಟ್ಟು ಈ ಘಟನೆಯಲ್ಲಿ 6 ಜನ ಭಾಗಿಯಾಗಿದ್ರು. ನಿನ್ನೆ ಘಟನೆ ಆದ ಬಳಿಕ 5 ಜನರನ್ನ ಬಂಧಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಲಲಿತ್ ಝಾ ಅನ್ನುವಂತಹ ವ್ಯಕ್ತಿ ಏನಿದಾನೆ, ಈತ ತಲೆಮರೆಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದ. ಇಲ್ಲಿ ಪ್ರಮುಖವಾದಂತ ಸಂಗತಿ ಏನು ಅಂದ್ರೆ, ಈ ಉಳಿದ 5 ಜನ ಆರೋಪಿಗಳೇನಿದ್ರು, ಇವರ ಎಲ್ಲಾ ಮೊಬೈಲ್ಗಳು ಕೂಡ ಲಲಿತ್ ಝಾ ಬಳಿ ಇತ್ತು ಅನ್ನುವಂತಹ ಮಾಹಿತಿಗಳಿರುವಂತದ್ದು. ನಿನ್ನೆಯಿಂದಲೂ ಕೂಡ ಪೊಲೀಸರು ಬಹಳಷ್ಟು ಹುಡುಕಾಟವನ್ನ ಲಲಿತ್ ಝಾಗೋಸ್ಕರ ಮಾಡಿದ್ರು. ಯಾಕೆ ಅಂದ್ರೆ, ಇಡೀ ಆರೋಪಿಗಳ ಹಿನ್ನೆಲೆಯನ್ನ ಪತ್ತೆ ಹಚ್ಚಬೇಕು ಅಥವಾ ತನಿಖೆಯ ಪ್ರಮುಖ ಭಾಗ ಅವರ ಮೊಬೈಲ್ ರಿಟ್ರೇಟ್ ಮಾಡಬೇಕಾಗಿತ್ತು. ಅವರು ಯಾರ ಜೊತೆಗೆ ಮಾತಾಡಿದ್ದಾರೆ, ಅವರ ಸಂಪರ್ಕ ಏನು, ಅವರ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಕೋಸ್ಕರ ಅವರ ಮೊಬೈಲ್ ಹುಡುಕಾಟವನ್ನ ಕೂಡ ಮಾಡ್ತಾ ಇತ್ತು. ಎಲ್ಲೂ ಕೂಡ ಮೊಬೈಲ್ಗಳು ಕೂಡ ಲಭ್ಯ ಆಗಿರ್ಲಿಲ್ಲ. ಹೀಗಾಗಿ ಪೊಲೀಸರು ಕೂಡ ಸಹಜವಾಗಿ ಲಲಿತ್ ಝಾ ಬಳಿ ಈ ಮೊಬೈಲ್ಗಳು ಇರಬಹುದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈಗ ಕೆಲವೇ ಹೊತ್ತಿನ ಹಿಂದಷ್ಟೇ ಅವರು ಲಲಿತ್ ಝಾ ಪೊಲೀಸ್ ಸ್ಟೇಷನ್ಗೆ ಬಂದು ಏಕಾಏಕಿ ಶರಣಾಗತಿ ಆಗಿರುವಂತದ್ದು. ಸದ್ಯಕ್ಕೆ ಅವರನ್ನ ವಶಕ್ಕೆ ತೆಗೆದುಕೊಂಡಿರುವಂತ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈತ ಪ್ರಕರಣಕ್ಕೆ ಹೇಗೆ ಪ್ರಮುಖ ಆಗ್ತಾನೆ ಅಂತ ಅನ್ನುವಂಥದ್ದನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಈ ಎಲ್ಲಾ ಆರೋಪಿಗಳು ಏನು ಹರಿಯಾಣದ ಸೆಕ್ಟರ್ 7 ನಲ್ಲಿ ಒಂದು ಮನೆಯಲ್ಲಿ ತಂಗಿರ್ತಾರೆ. ಆ ಮನೆಗೆ ನೇರವಾದಂತ ಸಂಪರ್ಕ ಲಲಿತ್ ಝಾ ಅವರು ಹೊಂದಿದ್ರು. ಆ ಮನೆಯಲ್ಲಿ ಬಾಡಿಗೆ ಇದ್ರು ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಹೀಗಾಗಿ ಈ ಎಲ್ಲಾ ಆರೋಪಿಗಳಿಗೂ ಕೂಡ ಲಲಿತ್ ಝಾ ಅವರು ಆಶ್ರಯ ಕೊಟ್ಟಿದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಲಲಿತ್ ಝಾ ಪಾತ್ರ ಏನು ಅನ್ನುವಂಥದ್ದನ್ನ ಇನ್ನಷ್ಟೇ ತನಿಖೆಯ ಭಾಗವಾಗಿ ತಿಳ್ಕೊಳ್ಬೇಕಾಗಿದೆ ವಿದ್ಯಾ.